ಹೆಂಗಸರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ಹೆಂಗಸರು ತುಂಬಾ ಟಾಸ್ಕ್ಗಳು ಮಾಡ್ತಾ ಇರ್ತಾರೆ. ಅದು ವರ್ಕಿಂಗ್ ಆಗಿಬಿಟ್ರೆ ಅಂತೂ ಮನೆ ಜೊತೆ ವರ್ಕ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ನಮಗೆ ದಿನಕ್ಕೆ ಬರೀ 24 ಗಂಟೆ ಅಷ್ಟೇ ಇರೋದು ಅಥವಾ 24 ಗಂಟೆ ಇದೆ ಅಂತ ಹೇಳೋಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಬರೀ 24 ಅವರ್ಸ್ ಇದೆ ಅನ್ನೋಕ್ಕೂ 24 ಅವರ್ಸ್ ಇದೆ ನಮಗೆ ಮಾಡೋಕ್ಕೆ ಅನ್ನೋಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಎಲ್ಲರಿಗೂ 24 ಅವರ್ಸೇ ಸಿಗೋದು, ಕರೆಕ್ಟಾ? ಸೊ ಆ 24 ಅವರ್ಸ್ನ ನಾವು ಕರೆಕ್ಟಾಗಿ ಕ್ವಾಲಿಟೇಟಿವ್ ಆಗಿ ಹೇಗೆ ಮ್ಯಾನೇಜ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವ್ಲಾಗಲ್ಲಿ ನೋಡೋಣ. ಹೇಗೆ ಮ್ಯಾನೇಜ್ ಮಾಡ್ಕೊಳ್ಳೋದು ಅಂತ ಹೇಳೋಕ್ಕಿಂತ ಬದಲು ನಾನು ಹೇಗೆ ಮ್ಯಾನೇಜ್ ಮಾಡ್ಕೋತೀನಿ, ಯಾವ್ಯಾವ ಟೈಮ್ಗೆ ಏನೇನು ಕೆಲಸನ ಮಾಡ್ಕೊಳ್ತೀನಿ, ಆ ರೀತಿ ಮಾಡ್ಕೊಳ್ಳೋದ್ರಿಂದ ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗಾಗುತ್ತೆ ಅಂತ ಇವತ್ತಿನ ವ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವ್ಲಾಗ್ ಅಂತೂ ತುಂಬ ಯೂಸ್ಫುಲ್ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕಂಪ್ಲೀಟಾಗಿ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಏನಾದ್ರು ನೋಡ್ಕೊಳ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ರಿಲೇಟಿವ್ಸ್ ಜೊತೆ ಎಲ್ಲ ಇದನ್ನು ಶೇರ್ ಮಾಡಿ, ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ. ಫಸ್ಟು ಒಂದು ದಿನ ಸ್ಟಾರ್ಟ್ ಆಗೋದು ಬೆಳಗ್ಗೆಯಿಂದ ಸ್ಟಾರ್ಟ್ ಆಗೋಲ್ಲ. ನನ್ನ ಪ್ರಕಾರ ಒಂದು ದಿನ ಸ್ಟಾರ್ಟ್ ಆಗೋದು ನಮ್ಮ ಹೆಣ್ಮಕ್ಳಿಗೆ ರಾತ್ರಿಯಿಂದನೇ. ಸೊ ಬೆಳಗ್ಗೆ ಕರೆಕ್ಟಾಗಿ ಡೇ ಸ್ಟಾರ್ಟ್ ಆಗಬೇಕು ಅಂದರೆ ನೈಟ್ ನಾವು ಬೇಗನೆ ಮಲ್ಕೋಬೇಕಾಗತ್ತೆ. ಒಂದು ಕರೆಕ್ಟಾಗಿ ನಾವು ಬೆಳಗ್ಗೆಯಿಂದ ಒಂದು ರೊಟೀನ್ ಫಾಲೋ ಮಾಡಬೇಕು ಅಂದರೆ ನೈಟು ಸ್ವಲ್ಪ ಬೇಗ ಮಲ್ಕೊಳ್ಳೋದ್ರಿಂದ ಅರೌಂಡ್ ಮ್ಯಾಕ್ಸಿಮಮ್ 11 o'clock ಮಲ್ಕೊಳ್ಳೋದ್ರಿಂದ ನಾವು ಬೆಳಗ್ಗೆ 5-5:30 ಮ್ಯಾಕ್ಸಿಮಮ್ ನಾವು ಎದ್ದೇಳ್ಬೋದು. 8 ಅವರ್ಸ್ಗೆ ಮಲ್ಕೋತೀರಾ, 10 ಅವರ್ಸ್ ಮಲ್ಕೋತೀರಾ, 6 ಅವರ್ಸ್ ಮಲ್ಕೋತೀರಾ, ಇದಕ್ಕಿಂತ ಇಂಪಾರ್ಟೆಂಟು ಎಷ್ಟು ಕ್ವಾಲಿಟೇಟಿವ್ ಆಗಿ ಮಲ್ಕೋತೀರಾ ಅಂತ. ನಾನು ಆ್ಯಕ್ಚುಲಿ ನನ್ನ ಲೈಫ್ ಸ್ಟೈಲಲ್ಲಿ 6 ಅವರ್ಸ್ ಮಲ್ಕೊಂಡು ಕೂಡ ಆ್ಯಕ್ಟಿವ್ ಆಗಿರ್ತೀನಿ, ಲೇಝಿ ಆಗಿರಲ್ಲ. ನನಗೆ ಅಂದರೆ ನನ್ನ ರೊಟೀನಾಗಿ ಆ ಥರ ಆಗೋಗಿದೆ. ನನ್ನ ರೊಟೀನ್ಗೆ ನನಗೆ ಟೈಮ್ ಸಿಗೋದೆ 6 ಅವರ್ಸು. ಆ 6 ಅವರ್ಸ್ ನಾನು 11ಗೆ ಮಲ್ಕೋತೀನಿ, 5 o'clock ಎದ್ದೇಳ್ಬಿಡ್ತೀನಿ, ಕೆಲವು ಸತಿ 4:30ಗೆ ಎದ್ದೇಳ್ಬಿಡ್ತೀನಿ. ಏನಾಗುತ್ತೆ ಅಂದರೆ ನನಗೆ ಎಷ್ಟು ಸ್ಟ್ರೈನ್ ಆಗಿರುತ್ತೆ ಅಂದರೆ 11 o'clock ಬಂದಿದ್ದ ತಕ್ಷಣ 11-11:05ಗೆ ಮಲ್ಕೊಂಡಿದ್ದ ತಕ್ಷಣ ಆ 6 ಅವರ್ಸು ನನಗೆ 5 ಮಿನಿಟ್ಸು ಎಚ್ಚರ ಆಗಿರಲ್ಲ. ಕಂಟಿನ್ಯೂಸ್ ಆಗಿ ಕ್ವಾಲಿಟೇಟಿವ್ ಸ್ಲೀಪ್ ಆಗಿರುತ್ತೆ. ಸೊ ಈ ಥರ ಮಾಡೋದ್ರಿಂದ ಬೆಳಗ್ಗೆ ನಾವು ಆ್ಯಕ್ಟಿವ್ ಆಗಿ ಎದ್ದೇಳ್ತೀವಿ, ಟೈಮೂ ಆರಾಮಾಗಿ ಸಿಗುತ್ತೆ, ಆರಾಮಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೋದು, ಗಾಬರಿ ಆಗಲ್ಲ. ನಾನು 5 o'clock ಎದ್ದೇಳ್ತೀನಿ ಅಥವಾ ಮ್ಯಾಕ್ಸಿಮಮ್ 5:30ಗೆ ಎದ್ದೇಳ್ತೀನಿ ಅಂದರೆ 5:30ಇಂದ 6:15ವರೆಗೂ ಅದು ನನ್ನ ಟೈಮ್ ಆಗಿರುತ್ತೆ. ಇನ್ ಕೇಸ್ ನನ್ನ ಕ್ಲಾಸ್ಗೆ ಸ್ವಲ್ಪ ಜಾಸ್ತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂದರೆ ಆ ಟೈಮಲ್ಲಿ ಸ್ವಲ್ಪ ರಿವೈಸ್ ಮಾಡ್ಕೊಳ್ಳೋವಂಥದ್ದು, ಅದನ್ನೆಲ್ಲ ಮಾಡ್ತೀನಿ. ಇಲ್ಲ ನಾನು ಆಲ್ರೆಡಿ ಪ್ರಿಪೇರ್ ಆಗಿದ್ದೀನಿ, ಆ ಟಾಪಿಕ್ ನನಗೆ ಚೆನ್ನಾಗಿ ಗೊತ್ತು ಅಂದರೆ ಆ ಟೈಮಲ್ಲಿ ನಾನು ಬ್ರಷಿಂಗ್ ಇರ್ಬೋದು, ಫೇಸ್ ವಾಶ್ ಇರ್ಬೋದು, ಅದನ್ನೆಲ್ಲ ಮಾಡಿಕೊಂಡು ಒಂದು ರೌಂಡು ಆ ಕಡೆ ಒಂದು 15-20 ಮಿನಿಟ್ಸ್ವರೆಗೂ ವಾಕಿಂಗ್ ಮುಗಿಸ್ಕೊಂಡು ಬರ್ತೀನಿ. ನೆಕ್ಸ್ಟು ನಾನು ಏನು ಡಿಶಸ್ ಮಾಡ್ತೀನಿ ಅನ್ನೋ ಮೇಲೆ ನೆಕ್ಸ್ಟ್ ಪ್ಲ್ಯಾನ್ ಎಲ್ಲ ಅದು ಡಿಪೆಂಡ್ ಆಗಿರುತ್ತೆ. ಕೆಲವು ಸತಿ ತುಂಬ ಪ್ರಿಪ್ರೇಷನ್ ಬೇಕು ಅಂದರೆ ನಾವು ಯಾವ ರೀತಿ ಯಾವ ಆರ್ಡ್ರಲ್ಲಿ ಕೆಲಸ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಆಲೂಗಡ್ಡೆ ಪಲ್ಯ ಮಾಡಬೇಕು ಅಥವಾ ಏನೋ ಬಸ್ಸಾರು ಮಾಡಬೇಕು ಅಂದರೆ ಸ್ಟವ್ ಮೇಲೆ ಇಟ್ಟು, ಅಂದರೆ ಕಾಳುಗಳನ್ನ ಅಥವಾ ಸೊಪ್ಪನ್ನ ಬೇಯಿಸೋಕ್ಕಿಟ್ಟು ಅಥವಾ ರೈಸ್ ಐಟಮ್ ಮಾಡಬೇಕು, ಪುಳಿಯೋಗರೆ ಮಾಡಬೇಕು, ಚಿತ್ರಾನ್ನ ಮಾಡಬೇಕು, ಫ್ರೈಡ್ ರೈಸ್ ಮಾಡಬೇಕು, ಈ ರೀತಿ ಐಟಮ್ಸ್ ಇದ್ದಾಗ ನಾನು ಫಸ್ಟು ರೈಸ್ನ ಮಾಡಿಕೊಂಡು ಕಿಚನ್ಗೆ ಹೊರ್ಟೋಗ್ತೀನಿ. ವಾಕಿಂಗ್ ಮುಗಿಸ್ಕೊಂಬಂದು ಫಸ್ಟು ಕಿಚನ್ ಕೆಲಸ ಮಾಡ್ಕೋತೀನಿ. ಇಲ್ಲ ಪಲಾವ್ ಮಾಡಬೇಕು ಅಥವಾ ಏನೋ ಒಂದು ಉಪ್ಪಿಟ್ಟು ಮಾಡಬೇಕು, ದೋಸೆ ಮಾಡಬೇಕು, ಚಪಾತಿ ಮಾಡಬೇಕು, ಗ್ರೇವಿ ಮಾಡಬೇಕು ಅಂದರೆ ಫಸ್ಟು ನಾನು ಹೊರಗಡೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಆಲ್ಮೋಸ್ಟ್ ಒಂದು 6:15 ಹಾಗೆ ಮೆಜಾರಿಟಿ ನಾನು ಫಸ್ಟು ಹೊರಗಡೆ ಕ್ಲೀನ್ ಮಾಡಿಬಿಡ್ತೀನಿ. ಮನೆ ಮುಂದೆ ತುಂಬ ಮರಗಳಿರೋದ್ರಿಂದ ಆಫನ್ ಅದು ಎಲೆಗಳು ಬೀಳ್ತಾನೇ ಇರ್ತದೆ. ಸೊ ಅಷ್ಟು ಕ್ಲೀನ್ ಮಾಡ್ತಾನೇ ಇರಬೇಕು. ಸೊ ಅದಕ್ಕೆ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು 10 ಮಿನಿಟ್ಸು ಅಲ್ಲೇ ಹೊರಟೋಗುತ್ತೆ. ಎಲ್ಲ ಕ್ಲೀನ್ ಮಾಡಿ, ಎಲೆಗಳೆಲ್ಲ ಎತ್ತು, ನೀರು ಹಾಕಿ, ರಂಗೋಲಿ ಹಾಕಿ, ಇಲ್ಲೇ ಒಂದು 10-12 ಮಿನಿಟ್ಸ್ ಯೂಸ್ ಆಗುತ್ತೆ. ಅಂದರೆ ಮ್ಯಾಕ್ಸಿಮಮ್ 6:30ವರೆಗೂ ನಂದು ಹೊರಗಡೆ ಕೆಲಸ ಎಲ್ಲ
ಮುಗ್ದೋಗಿರುತ್ತೆ. 6:15 6:30ವರೆಗೂ. ಆಮೇಲೆ ಏನಾದರೂ ವಾರ ದಿನ ಇದೆ ಅಂದರೆ ಹೊಸಲನ್ನೆಲ್ಲ ನೀಟಾಗಿ ತೊಳೆದು ಅದಕ್ಕೆಲ್ಲ ಅರಿಶಿನ ಹಚ್ಚಿ ಅದಕ್ಕೆಲ್ಲ ರಂಗೋಲಿ ಹಾಕಿ ಆಮೇಲೆ ಹೂಗಳೆಲ್ಲ ಅದಕ್ಕೆ ಇಟ್ಟು, ಸೊ ಇದೆಲ್ಲ ಟೈಮ್ ಹಿಡಿಯುತ್ತೆ. ಇದು ಬಂದು 6:15 6:30ವರೆಗೂ ನಂದು ಕೆಲಸ ಮುಗಿಯುತ್ತೆ. ನೆಕ್ಸ್ಟ್ ಬಂದು 6:30ಗೆ ನಾನು ಅಡುಗೆ ಮನೆಗೆ ಬಂದುಬಿಡ್ತೀನಿ. 6:30ಗೆ ನಂದು ಏನು ರೆಸಿಪೀಸ್ ಇದೆ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇರ್ತೀನಿ. ಏನಾದರೂ ಬೇಯಿಸ್ಕೋಬೇಕು ಅಂದರೆ ಬೇಯಿಸ್ಕೊಳ್ತಾ ಇರ್ತೀನಿ. ಮಧ್ಯದಲ್ಲಿ ಈಗೇನಾದರೂ ಒಂದು ಟೈಮ್ ಡ್ಯೂರೇಷನ್ ಕುಕ್ಕರ್ ಆ ಕಡೆ ಇಟ್ಟಿದ್ದೀನಿ, ಏನೋ ಒಂದು ಟೈಮ್ ಸಿಕ್ತು ಅಂದರೆ ಹೋಗ್ಬಿಟ್ಟು ಕಸ ಗುಡಿಸಿ ನೆಲ ಒರೆಸ್ಬಿಡ್ತೀನಿ. ಈ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಬಳಕೆ ಮಾಡ್ಕೋತೀನಿ. ಏಕೆಂದರೆ ಮಲ್ಟಿ ಟಾಸ್ಕಿಂಗ್ ಕೆಲವು ಸತಿ ಮಾಡಬೇಕಾಗತ್ತೆ, ಕೆಲವು ಸತಿ ಮಾಡಬಾರ್ದು. ಯಾವ ಟೈಮಲ್ಲಿ ಮಾಡಬೇಕು ಅಂದರೆ ನಮ್ಮ ಕೈಯಲ್ಲಿ ಆರಾಮಾಗಿ 2-3 ಕೆಲಸಗಳನ್ನ ಮಾಡಬಹುದು ಅಂತ ಅಂದ್ಕೊಂಡಾಗ 2-3 ಕೆಲಸನ ಸೈಮಲ್ಟೇನಿಯಸ್ಸಾಗಿ ಮಾಡ್ಕೋಬೋದು. ಈ ಕಡೆ ಕುಕ್ಕರ್ ಇಟ್ಟು ಆ ಕಡೆ ಕಸ ಗುಡಿಸೋದು ಅಥವಾ ಬಟ್ಟೆಗಳೇನಾದರೂ ರೆಡಿ ಮಾಡೋದು, ನನ್ನ ಮಗಳದು ಯೂನಿಫಾರ್ಮ್ಸು, ಇದೆಲ್ಲ ಎಸ್ಪೆಷಲಿ ನಾನು ಬೆಳಗ್ಗೆ ಹೊತ್ತು ಮಾಡಲ್ಲ, ನೈಟೇ ಮಾಡಿ ಮಲ್ಕೊಂಬಿಡ್ತೀನಿ. ಒಂದು ಚಿಕ್ಕದೂ ಅಷ್ಟೇ ಗೊತ್ತಾ, ಒಂದು ಸಾಕ್ಸು, ಒಂದು ಕ್ಲಿಪ್ಪು, ಒಂದು ಹೇರ್ ಬ್ಯಾಂಡು, ಅವಳ ಬ್ಯಾಗು, ಅವಳದು ವಾಟರ್ ಬಾಟಲು, ಅವಳದು ಲಂಚ್ ಬ್ಯಾಗು, ಅವಳದು ಬುಕ್ಸು, ಆಮೇಲೆ ಅವಳದು ID ಕಾರ್ಡು, ಪ್ರತಿಯೊಂದು ನನ್ನಿಬ್ಬರು ಮಕ್ಕಳದೂ ಕೂಡ ದೊಡ್ಡವಳು ಅವಳವಳೇ ಜೋಡಿಸ್ಕೋತಾಳೆ. ಕೆಲವು ಸತಿ ಚಿಕ್ಕವಳದೂ ಜೋಡಿಸ್ಕೊಬಿಡ್ತಾಳೆ. ಇಲ್ಲ ಅವ್ರು ಜೋಡಿಸಲ್ಲ ಅಂದರೆ ನಾನೇ ಒಂದೊಂದು ಚೇರ್ ಮೇಲೆ ಇಬ್ಬರದು ನೀಟಾಗಿ ಒಂದೊಂದು ಚಿಕ್ಕದು ಕೂಡ ಹುಡುಕಿ ಇಟ್ಟಿರ್ತೀನಿ. ಇದರಿಂದ ನನಗೆ ಬೆಳಗ್ಗೆ ಹೊತ್ತು ಟೆನ್ಷನ್ ಆಗಲ್ಲ. ಆಮೇಲೆ ಟೈಮು ಇರಲ್ಲ ನನಗೆ. ನನ್ನ ಟೈಮ್ ಹೆಂಗೆ ಮ್ಯಾನೇಜ್ ಆಗಿರುತ್ತೆ ಅಂದರೆ 5 ಮಿನಿಟ್ಸ್ಗೂ ಒಂದೊಂದು ಕೆಲಸ ಅಲಾಟ್ ಆಗಿರುತ್ತೆ. ಸೊ ಅದಕ್ಕೆ ಒಂದು 5 ನಿಮಿಷ ಯಾವ್ದಾನ ಕೆಲಸ ಮಾಡಬೇಕು, ಅಲ್ಲಿಗೆ ಹೋಗಬೇಕು ಅಂದರೆ ಒಂಥರ 5 ಮಿನಿಟ್ಸ್ ಡಿಲೇ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ 8-10 ಅಷ್ಟೊತ್ತಿಗೆ ನಾನು ಮನೆ ಬಿಟ್ಟಿರಬೇಕು. 8-10ವರೆಗೂ ನನಗೆ ಕಂಟಿನ್ಯೂಸ್ ಕೆಲಸ ಇರುತ್ತೆ. ಸೊ ಆದ್ದರಿಂದ ನಾನು ಕರೆಕ್ಟಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊತ ಹೋದರೆ ಕರೆಕ್ಟಾಗಿ 8-10 ಅಷ್ಟೊತ್ತಿಗೆ ನಾನು ಮನೆ ಬಿಟ್ಟಿರ್ತೀನಿ, ಆರಾಮಾಗಿ ಕಾಲೇಜ್ನ ರೀಚ್ ಆಗ್ತೀನಿ. ಈ ಪ್ಲ್ಯಾನು ಬರೀ ವರ್ಕಿಂಗ್ ವುಮೆನ್ಗೆ ಅಲ್ಲ, ನಾನು ಹೇಳ್ತಾ ಇರೋದು ಮೇನಾಗಿ ಹೌಸ್ ವೈಫಿಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಇನ್ ಕೇಸ್ ನೀವು ಕೆಲಸಕ್ಕೆ ಹೋಗದೇ ಇದ್ದರೂ ಮನೆಯಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇರ್ತಾರೆ, ಅದೇ ಟೈಮ್ಗೆ ನಾವೆಲ್ಲ ಪ್ರಿಪೇರ್ ಮಾಡಬೇಕಾಗುತ್ತೆ. ಹಸ್ಬೆಂಡ್ಗಳು ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಸೊ ಅದೇ ಟೈಮ್ಗೆ ಎಲ್ಲ ಪ್ರಿಪೇರ್ ಮಾಡೋಕ್ಕೆ ಈ ಪ್ಲ್ಯಾನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ತುಂಬ ಯೂಸ್ ಆಗುತ್ತೆ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೆ, ಆಯಿತಾ. ಸೊ ನೆಕ್ಸ್ಟ್ ಬಂದು ಒಂದು 6:30ಇಂದ ನಾನು ಅಡುಗೆ ಮನೆ ಕೆಲಸ ಮಾಡಿಕೊಂಡ್ರೆ ಚಾಪಿಂಗ್ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಪಲಾವ್ ಮಾಡ್ತೀನಿ, ಏನೋ ಒಂದು ಮಾಡ್ತೀನಿ ಅಂದರೆ ನಾನು ಫಸ್ಟು ಚಾಪಿಂಗ್ ಮಾಡ್ಕೊಳ್ತಾ ಕೂತ್ಕೊಳ್ಳಲ್ಲ. ಫಸ್ಟು ಒಗ್ಗರಣೆ ಹಾಕ್ಬಿಡ್ಬೇಕು ಅಂದರೆ ಲೋ ಫ್ಲೇಮಲ್ಲಿ ಒಂದು ಎಣ್ಣೆ ಹಾಕ್ಬಿಟ್ಟು, ಪಲಾವ್ ಎಲೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇರ್ತೀನಿ. ಸೈಡಲ್ಲಿ ತರಕಾರಿಗಳನ್ನ ಕಟ್ ಮಾಡ್ಕೊಳ್ತಾ ಇರ್ತೀನಿ. ಏನಾದ್ರು ಬಟಾಣಿ ಬೇಕು ಅಂದರೆ ಹಿಂದಿನ ದಿನವೇ ಪ್ಲ್ಯಾನ್ ಮಾಡಿ ನೆನೆಸಿರ್ತೀನಿ. ಈ ರೀತಿ ಒಂದಕ್ಕೊಂದು ಸೈಮಲ್ಟೇನಿಯಸ್ ಆಗಿ ಟೈಮ್ನ ಮ್ಯಾನೇಜ್ ಮಾಡಿಕೊಂಡು ಕೆಲಸ ಮಾಡ್ಕೊಳ್ತಾ ಇದ್ದರೆ, ಈಗ ಫಾರ್ ಎಕ್ಸಾಂಪಲ್ ಬರೀ ಫುಲ್ ಚಾಪಿಂಗ್ ಮಾಡಿಕೊಂಡು ಆಮೇಲೆ ಫುಲ್ಲು ಬರೀ ಕುಕ್ಕಿಂಗ್ ಮಾಡ್ತೀವಿ ಅಂದರೆ ಸ್ವಲ್ಪ ಒಂದು 20-25 ಮಿನಿಟ್ಸ್ ಜಾಸ್ತಿ ಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿ ಬೇಯ್ತಾ ಇರುತ್ತೆ, ಒಂದು ತರಕಾರಿ ಬೇಯ್ತಾ ಇರುತ್ತೆ, ಈಗ ಟೊಮ್ಯಾಟೊ ಬೇಯ್ತಾ ಇರಬೇಕು, ಆಮೇಲೆ ಸೈಡಲ್ಲೇ ಕೆಲಸ ಮಾಡ್ಕೊಳ್ತಾ ಇದ್ದರೆ ಬೇರೆ ತರಕಾರಿ ಕಟ್ ಮಾಡ್ಕೊಳ್ಳೋದು ಅಥವಾ ಅದಕ್ಕೆ ಮಸಾಲೆ ರುಬ್ಕೊಳ್ಳೋದು ಅಥವಾ ಇನ್ನೊಂದು ಚಟ್ನಿ ಮಾಡ್ಕೊಳ್ಳೋದು, ಇದನ್ನು ಮೊಸರು ಬಜ್ಜಿ ಮಾಡ್ಕೊಳ್ಳೋದು, ಈ ರೀತಿ ಸೈಮಲ್ಟೇನಿಯಸ್ ಆಗಿ ಕೆಲಸ ಮಾಡ್ಕೊಳ್ತಾ ಇದ್ದರೆ ಟೈಮ್ ಅನ್ನೋದು ತುಂಬಾ ಸೇವ್ ಮಾಡ್ಕೋಬೋದು. ಟೈಮ್ ಸೇವ್ ಮಾಡೋಕ್ಕೆ ಇನ್ನೊಂದು ಬೆಸ್ಟ್ ಟಿಪ್ಸ್ ಏನು ಅಂದರೆ ಮೀಲ್ ಪ್ರಿಪ್ರೇಷನ್ ಅಂದರೆ ನಾಳೆ ನಾವು ಏನು ಇಡೀ ದಿನ ಕುಕ್ಕಿಂಗ್ ಮಾಡ್ತೀವಿ ಅದನ್ನು ಫಸ್ಟೇ ಪ್ಲ್ಯಾನ್ ಮಾಡ್ಕೊಳ್ಳೋವಂಥದ್ದು. ಕುಕ್ಕಿಂಗ್ ಜೊತೆ, ಅಡುಗೆ ಜೊತೆ ನಾವು ಏನೇನು ಕೆಲಸ ಮಾಡ್ತೀವಿ, ಏನನ್ನು ಕ್ಲೀನ್ ಮಾಡ್ತೀವಿ, ಏನನ್ನು ಯಾವ ರೀತಿ ಕೆಲಸ ಮಾಡ್ತೀವಿ, ಯಾವ ರೂಮ್ ಕ್ಲೀನ್ ಮಾಡ್ತೀವಿ, ಬಾತ್ರೂಮ್ ಮಾಡ್ತೀವ, ಬೆಡ್ರೂಮ್ ಮಾಡ್ತೀವ, ಯಾವ ಹಾಲ್ ಮಾಡ್ತೀವ, ಶೋಕೇಶ್ ಕ್ಲೀನ್ ಮಾಡ್ತೀವ, ಈ ರೀತಿ ಹಿಂದಿನ ದಿನವೇ ಬರ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೆಲಸ ಆನ್ ಟೈಮ್ ಆಗುತ್ತೆ. ಕೆಲಸ ಆಗುತ್ತೆ ಯಾವಾಗಲೂ ಆಗೋಕ್ಕಿಂತ ಕರೆಕ್ಟಾಗಿ ಆ ಟೈಮ್ಗೆ ಆಗುವಂಥದ್ದು ತುಂಬಾ ಇಂಪಾರ್ಟೆಂಟು. ಅದನ್ನೇ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾನು ಕಸ ಗುಡಿಸಿ ನೆಲ ಒರೆಸ್ಬೇಕು, ನನಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಟೈಮ್ ಇದೆ ಅಂತ ಹೌಸ್ ವೈಫ್ ಅಂದ್ಕೊಂಡು ಸುಮ್ಮನೆ ಬಿಟ್ಬಿಟ್ರೆ ಆ ಕೆಲಸ ನಿಧಾನಕ್ಕೆ ಆಗುತ್ತೆ, ಅದು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಅನ್ಸ್ಕೊಳ್ಳಲ್ಲ. ಕರೆಕ್ಟಾಗಿ ನಾನು 8 ಗಂಟೆ ಒಳಗಡೆನೇ ಅಥವಾ 9 ಗಂಟೆ ಒಳಗಡೆನೇ ನಾನು ಕಸ ಗುಡಿಸಿ ನೆಲ ಒರೆಸ್ಬೇಕು ಅಂತ ಅಂದ್ಕೊಂಡ್ರೆ ಅದು 9 ಗಂಟೆ ಒಳಗಡೆ ಮಾಡಿದ್ರೇ ಅದು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಅಂದ್ಕೊಳ್ಳೋದು. ಅಂದರೆ ನಾವು ಟೈಮ್ ಸರಿಯಾಗಿ ಕೆಲಸ ಮಾಡೋದ್ರಿಂದ, ಅಂದರೆ ನಾವು ಅಂದ್ಕೊಂಡಿರೋ ಟೈಮಿಗೆ ನಾವು ಕೆಲಸ ಮಾಡೋದ್ರಿಂದ ಆಗ ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡಬೇಕು ಅಂದರೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ
ನೈಟೇ ಪಾತ್ರೆ ತೊಳ್ಕೊಳ್ಳೋದು, ಆಮೇಲೆ ಕೆಲಸ ಮಾಡ್ತಾನೆ ಶೆಲ್ಫ್ನ ಕ್ಲೀನ್ ಮಾಡ್ಕೊಳ್ಳೋವಂಥದ್ದು, ಆಮೇಲೆ ಸಿಂಕಲ್ಲಿರೋ ಪಾತ್ರೆಗಳನ್ನ ಸೈಮಲ್ಟೇನಿಯಸ್ ಆಗಿ ತೊಳ್ಕೊಬೇಕಾಗುತ್ತೆ. ಈ ರೀತಿ ಲಾಸ್ಟಲ್ಲಿ ಎಲ್ಲ ಗುಡ್ಡೆ ಹಾಕ್ಕೊಂಡು ಪಾತ್ರೆ ತೊಳೆಯೋ ಬದಲು ಆಗಾಗ ನಾವು ತೊಳ್ಕೊತಾ ಇದ್ದರೆ ಪಾತ್ರೆಗಳು ಸ್ವಲ್ಪ ಕಡಿಮೆ ಬೀಳುತ್ತೆ. ಆಮೇಲೆ ಒಂದು ಸತಿ ತೊಳ್ಕೊಂಬಿಟ್ರೆ ಕಡಿಮೆ ಬಿದ್ದಿರುತ್ತಲ್ವ, ಬೇಗನೆ ತೊಳ್ಕೊಂಬಿಡ್ಬೋದು. ಈ ರೀತಿಯಿಂದನೂ ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ನಾವು ಏನು ಮ್ಯಾನೇಜ್ ಮಾಡ್ಕೋಬೇಕು ಟೈಮಲ್ಲಿ ಅಂದರೆ, ಬಟ್ಟೆಗಳು ಯಾವ ರೀತಿ ನಾವು ಟೈಮ್ ಸರಿಯಾಗಿ ಆರ್ಗನೈಸ್ ಮಾಡ್ತೀವಿ ಅಂತ. ಟೈಮ್ ಮ್ಯಾನೇಜ್ಮೆಂಟ್ ಬಟ್ಟೆ ವಿಷಯದಲ್ಲಿ ಏನು ಅಂದರೆ, ನೀವು ಎಷ್ಟು ಜನ ಇದ್ದೀರಾ ಅಂತ ನೋಡ್ಕೋಬೇಕಾಗತ್ತೆ. ಇನ್ ಕೇಸ್ ನೀವು ಬರೀ ಇಬ್ಬರೇ ಇದ್ದೀರಾ, 3 ಜನ ಇದ್ದೀರಾ ಅಂದರೆ ವಾಷಿಂಗ್ ಮಿಷಿನ್ ಇದೆಯಾ ಅಥವಾ ನೀವೇ ಬಟ್ಟೆ ಒಗಿತೀರಾ ಅಂತ ಅದು ಕೂಡ 2 ಭಾಗ ಮಾಡ್ಕೋಬೇಕು. ನೀವೇ ಬಟ್ಟೆ ಒಗಿತೀರಾ ಅಂದರೆ ಡೈಲಿ ಬೇಸಿಸಲ್ಲಿ ನೀವು ಬಟ್ಟೆ ಒಗಿಲೇಬೇಕಾಗತ್ತೆ, ಓಕೆನಾ. ಇಲ್ಲ ಅಂದರೆ ನೀವು ಮಿಷಿನ್ಗೆ ಹಾಕ್ತೀರಾ ಅಂದರೆ ಕಡಿಮೆ ಬಟ್ಟೆಗಳಿದ್ದರೆ 2 ದಿನಕ್ಕೊಂದ್ಸತಿ 3 ದಿನಕ್ಕೊಂದ್ಸತಿ ಮಿಷಿನಲ್ಲಿ ಲೋಡ್ ಮಾಡಿಬಿಟ್ಟು ಅದನ್ನು ಡ್ರೈ ಮಾಡಿ ಇಮಿಡಿಯೇಟಾಗಿ ಡ್ರೈ ಆಗಿದ ತಕ್ಷಣ ಮಡಚಿ ಇಡೋ ಅಭ್ಯಾಸ ಮಾಡ್ಕೋಬೇಕು. ನಾವು ಏನು ಮಾಡ್ತೀವಿ ಅಂದರೆ ಅದನ್ನು ಡಿಲೇ ಮಾಡಿಬಿಡ್ತೀವಿ, ಒಣಗಿಸ್ತೀವಿ. ಕೆಲವು ಸತಿ ಒಣಗಾಕೋದು ಲೇಟಾಗುತ್ತೆ, ಕೆಲವು ಸತಿ ಒಣಗಿದ ಬಟ್ಟೆನ ಮಡಚೋದು ಲೇಟಾಗುತ್ತೆ. ನಾನೇನು ಮಾಡ್ತೀನಿ ಅಂದರೆ, ನಾನು ಎಲ್ಲಿ ಕೂತ್ಕೋತೀವಿ ಆಫನ್ನಾಗಿ ನಾನು ಎಲ್ಲಿ ಕೂತ್ಕೋತೀನಿ ಆ ಜಾಗದಲ್ಲಿ ಆ ಬಟ್ಟೆಗಳನ್ನ ಹಾಕ್ಬಿಡ್ತೀನಿ. ಅಂದರೆ ನನಗೆ ಆ ಕೂತ್ಕೊಳ್ಳೋಕೆ ಜಾಗ ಬೇಕಲ್ವ, ಹೋಗ್ತಾ ಬರ್ತಾ ಆ ಜಾಗ ನೋಡ್ತಾನೆ ಇರ್ತೀನಿ, ಆ ಬಟ್ಟೆಗಳನ್ನ ನೋಡ್ತಾ ಇರ್ತೀನಿ. ಸೊ ಅದನ್ನು ಮಡಚ್ಬಿಡ್ತೀನಿ. ನಾನು ಹೆಂಗೆ ಬಟ್ಟೆ ಮಡಿಸ್ತೀನಿ ಅಂದರೆ, ಫಸ್ಟು ಎಲ್ಲ ಈಗ ಫಾರ್ ಎಕ್ಸಾಂಪಲ್ ಹಸ್ಬೆಂಡು, ಇಬ್ಬರು ಮಕ್ಕಳದು, ನಂದು, ಆಮೇಲೆ ನಂದು ಹೊರಗಡೆ ಹೋಗೋದು, ನಂದು ಹೊರಗಡೆ ಡ್ರೆಸ್ಸು, ಮನೆ ಡ್ರೆಸ್ಸು, ಮಕ್ಕಳದು ಮನೇಲಿ ಹಾಕ್ಕೊಳ್ಳೋ ಅಂಥದ್ದು, ಯೂನಿಫಾರ್ಮ್ಸು, ಮತ್ತು ಹಸ್ಬೆಂಡು ಯೂನಿಫಾರ್ಮು, ಹಸ್ಬೆಂಡ್ ಮನೇಲಿ ಹಾಕ್ಕೊಳ್ಳೋವಂಥದ್ದು, ಇದನ್ನೆಲ್ಲ ಇಂಡಿವಿಜುವಲ್ ಆಗಿ ಸಪ್ರೇಟ್ ಮಾಡಿಬಿಡ್ತೀನಿ. ಬಟ್ಟೆನ ಮಡಚ್ಬಿಟ್ಟು ಆಮೇಲೆ ಸಪ್ರೇಟ್ ಮಾಡಲ್ಲ, ಫಸ್ಟೇ ಸಪ್ರೇಟ್ ಮಾಡಿಬಿಡ್ತೀನಿ. ಕೆಲವು ಸತಿ ಸಪ್ರೇಟ್ ಮಾಡಾದಮೇಲೆ ಮಕ್ಕಳದು ಕೆಲವು ಸತಿ ಅವ್ರಿಗೆ ಹೇಳ್ತೀನಿ, ನಿಮ್ಮ ಬಟ್ಟೆಗಳನ್ನ ನೀವೇ ಮಡಚ್ಕೊಳ್ಳಿ ಅಂತ. ಇದರಿಂದ ಅವರು ರೆಸ್ಪಾನ್ಸಿಬಲ್ಲು ಆಗ್ತಾರೆ. ನಾವೇ ಎಲ್ಲ ಮಾಡ್ತೀವಿ, ನಾವೇ ಎಲ್ಲ ಜವಾಬ್ದಾರಿ ತೊಗೊಂಡು ಟೆನ್ಷನ್ ತೊಗೊಂಡು ಮನೆ ಕೆಲಸ ಎಲ್ಲ ಮಾಡ್ತೀವಿ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಅದ್ರ ಬದಲಾಗಿ ಫ್ಯಾಮಿಲಿ ಮೆಂಬರ್ಸ್ದು ಹೆಲ್ಪ್ ತೊಗೊಂಡ್ರೆ ನಮಗೂ ಸ್ವಲ್ಪ ಬರ್ಡನ್ ಕಡಿಮೆ ಆಗುತ್ತೆ. ಆಮೇಲೆ ಅವರು ಕೂಡ ಚಿಕ್ಕ ವಯಸ್ಸಿಂದನೇ ರೆಸ್ಪಾನ್ಸಿಬಲ್ ಆಗ್ತಾರೆ, ಅವ್ರ ಜವಾಬ್ದಾರಿ ಏನು ಅಂತ ಗೊತ್ತಾಗುತ್ತೆ. ಆಮೇಲೆ ಕ್ಲೀನ್ಲಿನೆಸ್ ಬರುತ್ತೆ, ಪಂಕ್ಚುಯಾಲಿಟಿಯಾಗಿ. ಈಗ ಫಾರ್ ಎಕ್ಸಾಂಪಲ್ ಬಟ್ಟೆ ಬಂದಿದ ತಕ್ಷಣ ಓಕೆ ಮಡಚ್ಕೋಬೇಕು, ಈ ಜಾಗದಲ್ಲಿ ನಾವು ಇಟ್ಕೋಬೇಕು ಅಂತ ಅವ್ರಿಗೂ ಒಂದು ಜವಾಬ್ದಾರಿ ಅನ್ನೋದು ಬಂದ್ಬಿಡುತ್ತೆ. ಆಮೇಲೆ ನೆಕ್ಸ್ಟ್ ಬಂದು ನನ್ನ ಬಟ್ಟೆಗಳನ್ನ ಎಲ್ಲ ಸಪ್ರೇಟ್ ಮಾಡಿ ಹೊರಗಡೆ ಹಾಕೋ ಸ್ಯಾರೀಸ್ ಇರ್ಬೋದು ಅಥವಾ ಮನೇಲಿ ಹಾಕ್ಕೊಳ್ಳೋಂಥ ನೈಟಿ ಇರ್ಬೋದು, ಎಲ್ಲ ಸಪ್ರೇಟ್ ಮಾಡಿಬಿಡ್ತೀನಿ. ಆಮೇಲೆ ತಂದು ಯಾವ ಜಾಗದಲ್ಲಿ ಇರಬೇಕೋ ಆ ಜಾಗದಲ್ಲಿ ಇಟ್ಬಿಡ್ತೀನಿ. ಈ ರೀತಿ ನಾವು ಮಾಡೋದ್ರಿಂದ ಅದು ಟೈಮ್ ಮ್ಯಾನೇಜ್ಮೆಂಟ್ ಹೆಂಗಾಗುತ್ತೆ ಗೊತ್ತಾ, ಯಾವಾಗಲೂ ಒಣಗಾಕಿ ಯಾವಾಗಲೂ ಮಡಚೋ ಬದಲು ಕರೆಕ್ಟಾಗಿ ಟೈಮ್ ಸರಿಗೆ ಮ್ಯಾನೇಜ್ಮೆಂಟ್ ಆಗೋಗುತ್ತೆ. ಆ ವಿತಿನ್ ಟೈಮ್ ಸ್ಪ್ಯಾನಲ್ಲೇ ನಾವು ನೀಟಾಗಿ ಮಡಚ್ಕೊಂಡು ನೀಟಾಗಿ ಎಲ್ಲ ನೀಟಾಗಿ ರೆಡಿ ಮಾಡ್ಕೋಬೋದು. ಬಟ್ಟೆ ಮತ್ತು ಪಾತ್ರೆಗಳು ಕರೆಕ್ಟಾಗಿ ಮ್ಯಾನೇಜ್ ಆಗಿಬಿಟ್ರೆ ಮನೇನ ಆಲ್ಮೋಸ್ಟ್ ನೀಟಾಗಿ ಇಡ್ಬೋದು ಅಂತಲೇ ಹೇಳ್ಬೋದು. ಇವೆರಡೇ ಥಿಂಗ್ಸು ನಾವು ಮ್ಯಾನೇಜ್ ಮಾಡಬೇಕಾಗಿರೋದು. ಕಿಚನ್ನಲ್ಲಿ ಟೈಮ್ ಸರಿಯಾಗಿ ಪಾತ್ರೆ ತೊಳ್ಕೊಬೇಕು, ಆಮೇಲೆ ಬಟ್ಟೆ ಒಣಗಾಕಿರೋದು ಕರೆಕ್ಟಾಗಿ ಮಡ್ಚ್ಕೊಂಡು ಅದರ ಪ್ಲೇಸಲ್ಲಿ ಇಟ್ಬಿಟ್ರೆ ಅಂತೂ ಮನೆ ಆಲ್ಮೋಸ್ಟ್ 90% ನೀಟಾಗಿರುತ್ತೆ ಅಂತಲೇ ಹೇಳ್ಬೋದು. ಬಟ್ ಕೆಲವು ಸತಿ ಮಕ್ಕಳಿದ್ದಾರೆ ಅಂದರೆ ನೀವು ಎಷ್ಟು ನೀಟ್ ಮಾಡಿದ್ರೂ ವಿತಿನ್ ಹಾಫ್ ಆನ್ ಅವರ್ ಅವ್ರ ಟ್ಯಾಲೆಂಟ್ ಏನು ಅಂದರೆ ತುಂಬಾ ಹರಡ್ಬಿಟ್ಟು ಇಟ್ಟಿರ್ತಾರೆ. ಆ ಟೈಮಲ್ಲಿ ನೀವು ಏನು ಮಾಡಬೇಕು ಅಂದರೆ ಒಂದು ದೊಡ್ಡ ಬ್ಯಾಸ್ಕೆಟ್ನ ತೊಗೊಳ್ಳೋದು ಅಥವಾ ದೊಡ್ಡ ಚೀಲ ತೊಗೊಳ್ಳೋದು, ಆಯಿತಾ. ದೊಡ್ಡ ಬ್ಯಾಸ್ಕೆಟಲ್ಲಿ ಎಲ್ಲ ಟಾಯ್ಸ್ನ ಹಾಕಿ ನೀವು ಆಟ ಆಡಿದ್ಮೇಲೆ ಅಥವಾ ಒಂದು ಪ್ಲೇಸ್ನ ಅವ್ರಿಗೆ ಕೊಟ್ಬಿಟ್ಟು ಇದನ್ನು ಇಲ್ಲೇ ಆಟಾಡ್ಕೊಂಡಾದ್ಮೇಲೆ ಎಲ್ಲ ಬ್ಯಾಸ್ಕೆಟಲ್ಲಿ ಹಾಕಿ ಅಂತ ಅವ್ರಿಗೆ ಒಂದು ಸತಿ ಟ್ರೈನಿಂಗ್ ಕೊಡೋದ್ರಿಂದ, ಅಥವಾ ಅವ್ರು ತುಂಬ ಚಿಕ್ಕ ಮಕ್ಕಳು ಅಂದರೆ ಅವ್ರು ಆಟ ಆಡಾದ್ಮೇಲೆ ನಾವೇ ಎಲ್ಲ ತೊಗೊಂಡೋಗಿ ಅಲ್ಲಿ ಬ್ಯಾಸ್ಕೆಟಲ್ಲಿ ಹಾಕೋದ್ರಿಂದ ಎಲ್ಲ ಆ ಪ್ಲೇಸು ನೀಟಾಗೇ ಇರುತ್ತೆ. ಸೊ ಈ ರೀತಿ ನಾವು ಸ್ಪೆಷಲ್ಲಾಗಿ ಮನೆನ ಹಾಲ್ನ ಕ್ಲೀನ್ ಮಾಡಬೇಕು ಅಂತಲೇ ಟೈಮ್ ಸ್ಪೆಂಡ್ ಮಾಡಬೇಕಾಗಿಲ್ಲ. ಅವ್ರು ಆಟಾಡಿದ ತಕ್ಷಣ ಎತ್ತು ಅದರಲ್ಲಿ ಹಾಕ್ಬಿಟ್ರೆ ಆಯಿತು. ಕೆಲವು ಸತಿ ಏನಾಗುತ್ತೆ ಅಂದರೆ ಅವ್ರು ಆಟಾಡ್ತಾನೇ ಇರ್ತಾರೆ, ಆಗ ಒಂದು ಪ್ಲೇಸ್ ಅಂತ ಅಲಾಟ್ ಮಾಡಿಬಿಟ್ರೆ ಅವ್ರಿಗೆ ಆ ಪ್ಲೇಸಲ್ಲಿ ಆಟಾಡ್ತಿರ್ತಾರೆ. ಇಡೀ ಎಲ್ಲ ರೂಮಲ್ಲೂ ಆಟ ಸಾಮಾನು, ಎಲ್ಲ ಕಿಚನಲ್ಲೂ ಆಟ ಸಾಮಾನು, ರೂಮ್ಸು, ಹಾಲಲ್ಲಿ, ಬಾಲ್ಕನಿಯಲ್ಲಿ ಎಲ್ಲ ಕಡೆ ಆಟ ಸಾಮಾನು ಹರಡ್ಕೊಂಡಿದ್ರೆ ಮನೆ ಗಲೀಜಾಗಿ ಕಾಣ್ತಾ ಇರುತ್ತೆ. ಸೊ ಎಲ್ಲ ಫುಲ್ ಮನೆಯೂ ಮತ್ತೆ ನೀಟ್ ಮಾಡಬೇಕು ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಮಕ್ಕಳಿದ್ದಾರೆ ಅಂದರೆ ಅವ್ರಿಗೊಂದು ಪ್ಲೇಸ್ನ ಅಲಾಟ್ ಮಾಡಿಬಿಟ್ಟು ಒಂದು 2 ದಿನಕ್ಕೊಂದ್ಸತಿ ಆ ಪ್ಲೇಸ್ನ ಚೇಂಜ್ ಮಾಡ್ತಾ ಇರಬೇಕು. ಅವ್ರಿಗೂ ಒಂದೇ ಜಾಗದಲ್ಲಿ ಆಟಾಡ್ತಾ ಇರಬೇಕು ಅಂದರೆ ಬೋರ್ ಆಗ್ತಿರುತ್ತೆ. ಸೊ ಒಂದಿನ ಹಾಲಲ್ಲಿ, ಇನ್ನೊಂದು ದಿನ ಇನ್ನೊಂದು ಬೆಡ್ರೂಮಲ್ಲಿ, ಇನ್ನೊಂದು ದಿನ ಹೊರಗಡೆ, ಇನ್ನೊಂದು ದಿನ ಬಾಲ್ಕನಿಯಲ್ಲಿ, ಈ ರೀತಿ. ಅಥವಾ ನೀವು ಕೆಲಸ ಮಾಡ್ತಾಯಿದ್ರೆ ಅಡುಗೆ ಮನೆ ಹತ್ರನೇ ಅವ್ರನ್ನ ಡೈನಿಂಗ್ ಟೇಬಲ್ ಹತ್ರ,
ಈ ರೀತಿ ಒಂದು ಪ್ಲೇಸ್ನ ಚೇಂಜ್ ಮಾಡಿ ಮಾಡಿ ಅವ್ರಿಗೆ ಆಟಾಡೋಕ್ಕೆ ಪ್ಲೇಸ್ ಕೊಟ್ಟರೆ ಅವ್ರು ಆ ಜಾಗದಲ್ಲೇ ಆಟಾಡಿಕೊಂಡು ಆಮೇಲೆ ನಾವು ಎತ್ತಿಟ್ರೆ ಆಗೋಗುತ್ತೆ. ಕ್ಲೀನಿಂಗಿಗೆ ಅಂತ ತುಂಬ ಟೈಮ್ ಹಿಡಿಸಲ್ಲ. ನೆಕ್ಸ್ಟು ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಎಲ್ಲ ಅಡುಗೆಗಳನ್ನ ಮುಗಿಸಿದ ತಕ್ಷಣ ನಾನು 5 to 10 ಮಿನಿಟ್ಸ್, ಆ್ಯಕ್ಚುಲಿ ನಾನು ಏನು ಹೇಳ್ತೀನಿ ಅಂದರೆ ಹೌಸ್ ವೈಫ್ಗಳು ರೆಸ್ಟ್ ತೊಗೋಬೇಕು. ಮನೆಯವ್ರು ಹೋಗಿದ ತಕ್ಷಣ ಅಥವಾ ಮಕ್ಕಳು ಸ್ಕೂಲ್ಗೆ ಹೋಗಿದ ತಕ್ಷಣ ಒಂದು 5-10 ನಿಮಿಷ ರಿಲ್ಯಾಕ್ಸ್ ಮಾಡಿಕೊಂಡ್ರು ಬೆಳಗ್ಗೆನೆ ಕಾಫಿನ ಟೀನ ಖಾಲಿ ಹೊಟ್ಟೆಲಿ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಅದು ಒಳ್ಳೆಯದಲ್ಲ ಆಯಿತಾ. ಸ್ವಲ್ಪ ನೀರು ಕುಡಿದು ಗ್ರೀನ್ ಟೀ ಏನಾದರೂ ಕುಡಿದ್ರು ಓಕೆ, ಬಟ್ ಸುಮಾರು ಜನಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಕುಡಿದ್ರೇ ನಾನು ಆ್ಯಕ್ಟಿವ್ ಆಗಿರೋದು ಅಂತ ಹೇಳ್ತಾರೆ. ಬಟ್ ಅದು ತುಂಬಾ ಹೆಲ್ತ್ಗೆ ಒಳ್ಳೆಯದಲ್ಲ. ಬೇಕಿದ್ದರೆ ಬ್ಲ್ಯಾಕ್ ಕಾಫಿ, ಗ್ರೀನ್ ಟೀ ಕುಡಿಯೋದ್ರಿಂದ ನಿಮ್ಮ ಹೆಲ್ತು ಚೆನ್ನಾಗಿರುತ್ತೆ. ನಿಮಗೇನು ಮೈಂಡ್ ಆ್ಯಕ್ಟಿವ್ ಆಗಬೇಕು, ಬಾಡಿ ಆ್ಯಕ್ಟಿವ್ ಆಗಿರಬೇಕು ಅಂತ ಇಂಟೆನ್ಷನಿಂದ ಕುಡಿತೀರೋ ಅದೂ ಪರ್ಪಸ್ಸು ಸರ್ವ್ ಆಗುತ್ತೆ. ಅಂದರೆ ನೀವು ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದನೂ ನೀವು ಆ್ಯಕ್ಟಿವ್ ಆಗಿರ್ತೀರ, ಗ್ರೀನ್ ಟೀ ಕುಡಿಯೋದ್ರಿಂದನೂ ಆ್ಯಕ್ಟಿವ್ ಆಗಿರ್ತೀರ. ಅದನ್ನು ನೀವು ಬೆಳಗ್ಗೆ ಎಲ್ಲರೂ ಹೋಗಿದ ತಕ್ಷಣ ಒಂದು 1/4 ಗಂಟೆ, ಮ್ಯಾಕ್ಸಿಮಮ್ ಒಂದು 1/4 ಗಂಟೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು, ನಿಮಗೆ ಮೊಬೈಲ್ ನೋಡಬೇಕು ಅಂದರೆ ಮೊಬೈಲ್ ನೋಡಿಕೊಂಡು ನೀವು ಪ್ರಿಸ್ಕ್ರೈಬ್ ಮಾಡ್ಕೋಬೇಕು. 15 ನಿಮಿಷಕ್ಕಿಂತ ಜಾಸ್ತಿ ನೋಡಬಾರ್ದು. ಮೊಬೈಲ್ ನೋಡಲೇಬಾರ್ದು ಅಂತ ಅಲ್ಲ, ನೀವು ಎಷ್ಟೊತ್ತು ನೋಡ್ತೀರಾ, ಎಷ್ಟು ಅಡಿಕ್ಟ್ ಆಗಿದ್ದೀರಾ. ಈಗ ನಾವು 15 ಮಿನಿಟ್ಸ್ ನೋಡಬೇಕು ಅಂದ್ಕೊಂಡ್ರೆ ಅಷ್ಟು ನಿಮಿಷ ಮಾತ್ರನೇ ನೋಡಿ ಎತ್ತಿಟ್ಬಿಡ್ಬೇಕು. ಇಲ್ಲ ನಿಮಗೆ ಕಂಟ್ರೋಲ್ ಇಲ್ಲ ಅಂದರೆ ಒಂದು ಅಲಾರಾಮ್ ಇಟ್ಕೊಳ್ಳೋದು ಅಥವಾ ಸೆಟ್ಟಿಂಗ್ಸಲ್ಲಿ ಚೇಂಜ್ ಮಾಡಿಬಿಟ್ಟು 15 ಮಿನಿಟ್ಸ್ ಆಗಿದ ತಕ್ಷಣ ಇಂಟರ್ನೆಟ್ ಡಿಸ್ಕನೆಕ್ಟ್ ಆಗೋ ಥರ ಆ ರೀತಿ ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋದ್ರಿಂದ, ಅಥವಾ ಅಲಾರಾಮ್ ಇಟ್ಕೊಂಡ್ರೆ ಸಾಕು. ಅಲಾರಾಮ್ ಇಟ್ಕೊಂಡ್ರೆ 15 ನಿಮಿಷಕ್ಕೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಮತ್ತು ಸ್ನೂಸ್ ಮಾಡಿ ಮತ್ತೆ ಮಾಡೋಕ್ಕೆ ಹೋಗಬಾರ್ದು. ನಿಮ್ಮ ಮೈಂಡ್ ಕಂಟ್ರೋಲಲ್ಲಿ ಇರಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡಬೇಕು ಅಂದರೆ ನಾವು ಫೋನ್ಗೆ ಅಡಿಕ್ಟ್ ಆಗಬಾರ್ದು. ನೀವು ಟು ಡೂ ಲಿಸ್ಟ್ ಮಾಡ್ತೀರಲ್ವ, ನಾನು ಇದನ್ನು ಮಾಡಬೇಕು, ನಾನು ಇಷ್ಟು ಕೆಲಸ ಈ ಟೈಮ್ ಒಳಗಡೆ ಮಾಡ್ಕೋಬೇಕು ಅಂತ ಇದನ್ನು ಮಾಡ್ಕೊಂಡಿರ್ತೀರಲ್ವ. ಮೊಬೈಲ್ ಇಟ್ಕೊಂಡಿದ್ದೀರಾ ಅಂದರೆ ಆ 100% ಕೆಲಸದಲ್ಲಿ ಒಂದು 20% ನಾವು ಮುಗಿಸಿರಲ್ಲ ಆಯಿತಾ. ಆಮೇಲೆ 80%ನ ಒಂದೇ ಸಮ ಗಾಬರಿಯಾಗಿ ಒಂದು 2 ಅವರಲ್ಲಿ ಮುಗ್ಸೋಕ್ಕೆ ಹೋಗ್ತೀವ. ಅದಕ್ಕೆ ಟೆನ್ಷನ್ ಆಗೋದು, ಕೆಲಸ ಅಂದರೆ ಬೇಜಾರು ಅನಿಸೋದು, ಅಡುಗೆ ಮಾಡೋದು ಬೇಜಾರು ಅನಿಸೋದು. ಸೊ ನೀವು ಯಾವಾಗ ನಾನು ಈ ಟೈಮಲ್ಲಿ ಇದನ್ನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಟೈಮ್ನಲ್ಲಿ ಅದನ್ನು ಮಾಡ್ತಾ ಹೋದರೆ ನಿಮಗೆ ಬೇಜಾರು ಆಗೋಲ್ಲ. ಆಮೇಲೆ ನಿಮಗೆ ಒಂಥರ ಎನರ್ಜಿ ಜಾಸ್ತಿ ಆಗುತ್ತೆ, ಇಷ್ಟು ಮುಗಿಸಿದ್ದೀನಲ್ಲ ಅಂತ. ಆಮೇಲೆ ಯಾವಾಗಲೂ ಅಷ್ಟೇ ಟು ಡೂ ಲಿಸ್ಟ್ ಮಾಡ್ತೀರಾ. ಟು ಡೂ ಲಿಸ್ಟ್ ಅಂದರೆ ನಾನು ಇವತ್ತು ಏನೇನು ಮಾಡ್ಕೋಬೇಕು ಅಂತ ಲಿಸ್ಟ್ ಮಾಡ್ಕೋತೀರಲ್ವ, ಅದನ್ನು ಜಾಸ್ತಿ ಬರ್ಕೊಳಕ್ಕೆ ಹೋಗಬಾರ್ದು. ನಾನು ಆ ರೂಮ್ ಕ್ಲೀನ್ ಮಾಡ್ತೀನಿ, ಈ ರೂಮು, ಬಾತ್ರೂಮು ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ, ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡ್ತೀನಿ, ಈ ಅಡುಗೆ ಮಾಡ್ತೀನಿ, ಆ ಅಡುಗೆ ಮಾಡ್ತೀನಿ ಅಂತ ನೀವೇನಾದರೂ ಅನ್ರಿಯಲಿಸ್ಟಿಕ್ ಪ್ಲ್ಯಾನ್ಸ್ ಅಥವಾ ಲಿಸ್ಟ್ ಮಾಡ್ಕೊಂಡಿದ್ದೀರಾ ಅಂದರೆ, ಒಂದು ನೀವು ಅದನ್ನು ಮುಗ್ಸೋಕ್ಕಾಗಲ್ಲ. ಸೆಕೆಂಡು ನೀವು ಒಂಥರ ಕಾನ್ಫಿಡೆನ್ಸ್ನ ಕಳ್ಕೊಂಬಿಡ್ತೀರ, ಒಂಥರ ಆ್ಯಂಗ್ಸೈಟಿ ಆಗ್ತಿರುತ್ತೆ, ಏನಪ್ಪ ಇನ್ನೂ ಕೆಲಸ ಮುಗಿಸಿಲ್ಲ ಅಂತ. ಸೊ ರಿಯಲಿಸ್ಟಿಕ್ ಆಗಿ ಕೆಲಸ ಮಾಡ್ಕೊಳ್ಳೋ ಅಂಥ ಪ್ಲ್ಯಾನ್ನ ಮಾಡ್ಕೋಬೇಕು. ಇದು ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತೆ, ಇದು ನನ್ನ ಕೈಯಲ್ಲಿ ಮ್ಯಾನೇಜ್ ಮಾಡ್ಕೊಳಕ್ಕಾಗುತ್ತೆ, ಈ ಟೈಮ್ಗೆ ಇದು ಅಂದರೆ ಟೈಮ್ ಡ್ಯೂರೇಷನ್ನು ಪ್ಲಸ್ 10 ಮಿನಿಟ್ಸೇ ಇಟ್ಕೊಂಡಿರಬೇಕು. ಅಡುಗೆ ಮಾಡೋಕ್ಕೆ 1 ಅವರ್ ಅಂದ್ಕೊಂಡ್ರೆ ನಾವು 1/4 ಗಂಟೆ ಅಲಾಟ್ ಮಾಡ್ಕೋಬೋದು. ಒಂದು ತಿಂಡಿ ಮಾಡೋಕ್ಕೆ, ಒಂದು ಕಾಫಿ ಮಾಡೋಕ್ಕೆ 1/4 ಗಂಟೆ ಟೈಮ್ ಬೇಕು ಅಂತ ಅಲಾಟ್ ಮಾಡ್ಕೋಬೋದು. ಆ್ಯಕ್ಚುಲಿ ನಮಗೆ 3/4 ಗಂಟೆ ಸಾಕು ಅಂದರೆ 1 ಅವರ್ ಇಟ್ಕೋಬೇಕು. ಸೊ ಆ ರೀತಿ ಸ್ವಲ್ಪ ಜಾಸ್ತಿ ಟೈಮ್ ಇಟ್ಕೊಂಡ್ರೆ ಆ್ಯಂಗ್ಸೈಟಿ ಅನ್ನೋದು ಕಡಿಮೆ ಆಗಿಬಿಡುತ್ತೆ. ಇಲ್ಲ ನಮಗೆ ಬೇಕಾಗಿರೋ ಟೈಮೇ 30 ನಿಮಿಷ, ನಾನು 20 ನಿಮಿಷದಲ್ಲಿ ಮುಗಿಸ್ತೀನಿ ಅಂದರೆ ಪಟ ಮಾಡಿಬಿಡ್ತೀರ. ಆದರೆ ರಿಸಲ್ಟ್ ಅನ್ನೋದು ಚೆನ್ನಾಗಿ ಬರಲ್ಲ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋ ಹೆಸರಲ್ಲಿ ನೀವು ಸ್ಟ್ರೆಸ್ ಬಿಲ್ಡ್ ಮಾಡ್ತಾ ಹೋಗ್ತೀರ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ನೀವು ಎಂಜಾಯ್ ಮಾಡಿಕೊಂಡು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಡೈಲಿ ಅದನ್ನು ಮಾಡಬೇಕು ಅಂತ ಅನಿಸುತ್ತೆ. ಒಂದಿನ ಪ್ರೆಷರ್ ತೊಗೊಂಡು ಮಾಡಿಬಿಟ್ರೆ ಡೈಲಿ ಅದನ್ನು ಫಾಲೋ ಮಾಡಬೇಕು ಅಂತ ಅನಿಸಲ್ಲ. ನೆಕ್ಸ್ಟ್ 8 ಗಂಟೆಗೆ ಇನ್ ಕೇಸ್ ನಿಮ್ಮ ಅಡುಗೆನೂ ಆಗಿಲ್ಲ, ನೀವು ನಿಧಾನ ಸ್ವಲ್ಪ ಕೆಲಸ ಮಾಡೋದು. ಏಕೆಂದರೆ ಹೌಸ್ ವೈಫ್ಗಳು ಕೆಲವು ಸತಿ ಮಧ್ಯಾಹ್ನ ಹಸ್ಬೆಂಡ್ಗಳು ಊಟಕ್ಕೆ ಬರ್ತಾರೆ, ಇಲ್ಲಾಂದರೆ ಊಟ ತೊಗೊಂಡು ಹೋಗ್ತಾರೆ, ತಿಂಡಿನೇ ತೊಗೊಂಡೋಗಿರ್ತಾರೆ, ಅಡುಗೆ ಮಾಡೋ ನೆಸೆಸಿಟಿ ಇಲ್ಲ ಅಂದರೆ ಮಧ್ಯಾಹ್ನ ಸ್ವಲ್ಪ ಅಂದರೆ 8 ಗಂಟೆ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಆಮೇಲೆ ಬೇಕಾದರೆ ಅಡುಗೆ ಕೆಲಸ ಮಾಡಿಕೊಂಡು 1 ಅವರ್ ಅಡುಗೆ ಕೆಲಸ ಆಗೋಗುತ್ತೆ. ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 12 o'clockಗೆ ಅಂತ ಅಡುಗೆ ಅಂತೂ ಮ್ಯಾಕ್ಸಿಮಮ್ ಆಗಿರುತ್ತೆ, ಕರೆಕ್ಟಾ.
ಆಮೇಲೆ 12:00 ಏನು ಮಾಡಬೇಕು, 4:00 5:00ವರೆಗೂ ಕೆಲವು ಸತಿ ಹಸ್ಬೆಂಡ್ಸ್ ಇರಲ್ಲ, ಮಕ್ಕಳು ಇರಲ್ಲ. ಅದನ್ನು ಕ್ವಾಲಿಟೇಟಿವ್ ಟೈಮ್ ಅಥವಾ ನಿಮ್ಮ ಮೀ ಟೈಮ್ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ನಿಮ್ಗೇನಾದ್ರು ಹಾಬೀಸ್ ಇದ್ದರೆ ಅಥವಾ ನಿಮ್ದೇನಾದ್ರು ಪ್ಯಾಷನ್ ಇದ್ದರೆ ಅದನ್ನು ಫುಲ್ಫಿಲ್ ಮಾಡ್ಕೋಬೋದು. ಅಥವಾ ಒಂದು ಒಳ್ಳೆ ಬುಕ್ನ ನೋಡ್ಬೋದು. ಕೆಲವು ಸತಿ ಒನ್ಸ್ ಇನ್ ಎ ವೈಲ್ ಒಳ್ಳೆ ಫಿಲಮ್ನ ನೋಡ್ಬೋದು. ಒಳ್ಳೆ ಫಿಲಮ್ ನೋಡೋದ್ರಿಂದನೂ ನಿಮಗೊಂದು ಒಳ್ಳೆ ಮೋಟಿವೇಶನ್ ಸಿಗುತ್ತೆ. ಒಳ್ಳೆ ಫಿಲಮ್ಮು ಮತ್ತು ಒಂದು ಒಳ್ಳೆ ವೀಡಿಯೋ ನಮ್ಮನ್ನು ಎಷ್ಟು ಎನರ್ಜೈಸ್ ಮಾಡುತ್ತೆ ಗೊತ್ತಾ? ಆದರೆ ಒಳ್ಳೇದಿರಬೇಕು. ನೀವು ಏನು ಮಾಡ್ತೀರಾ, ಗಂಟೆಗಟ್ಟಲೆ ನಾವು ಶಾರ್ಟ್ಸ್ನ ನೋಡ್ತಾ ಇರ್ತೀವಿ. 2 ಅವರ್ಸು 3 ಅವರ್ಸು, ಅದಕ್ಕೆ ಟೈಮ್ ಲಿಮಿಟೇ ಇಲ್ಲ. ಸುಮ್ಮನೆ ಸ್ಕ್ರಾಲ್ ಮಾಡ್ತಾ ಇದ್ದರೆ ಬರ್ತಾನೇ ಇರುತ್ತೆ ಶಾರ್ಟ್ಸು. ಶಾರ್ಟ್ಸ್ ಮಾಡೋರು ಜವಾಬ್ದಾರಿಯಿಂದ ಅವ್ರು ಶಾರ್ಟ್ಸ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದಾರೆ. ಬಟ್ ನಾವು ಟೈಮ್ ವೇಸ್ಟ್ ಮಾಡಿಕೊಂಡು ಅವ್ರನ್ನ ಯಾರನ್ನೂ ಉದ್ಧಾರ ಮಾಡೋಕ್ಕೆ ನಮ್ಮ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀವಿ ಅಷ್ಟೇ. ಸೊ ಸ್ವಲ್ಪ ಥಿಂಕ್ ಮಾಡಬೇಕು. ನೋಡಲೇಬಾರ್ದು ಅಂತಲ್ಲ, ಲೈಫಲ್ಲಿ ಎಂಟರ್ಟೈನ್ಮೆಂಟ್ ಇರಬೇಕು. ಬಟ್ ಲೈಫೇ ಎಂಟರ್ಟೈನ್ಮೆಂಟ್ ಆಗಬಾರ್ದು. ಫುಲ್ ಅದನ್ನೇ ನೋಡ್ತಾ ಕೂತ್ಕೊಂಡು 2 ಅವರ್ಸ್ ಆದಮೇಲೆ ಸ್ವಲ್ಪ ಒಂದು 5 ಸೆಕೆಂಡ್ ಥಿಂಕ್ ಮಾಡಿ, ನನಗೆ ಆ 2 ಅವರ್ಸಲ್ಲಿ ಏನಾದರೂ ಯೂಸ್ ಆಯಿತಾ, ನಾನೇನಾದರೂ ಕಲ್ತ್ನಾ, ಅದರಿಂದ ನನಗೇನಾದ್ರು ಬೆನಿಫಿಟ್ ಆಯಿತಾ ಅಂತ ಒಂದು 5 ಸೆಕೆಂಡ್ ಥಿಂಕ್ ಮಾಡಿದ್ರೆ ಝೀರೋ ಬೆನಿಫಿಟ್ಟು, ಏನೂ ಯೂಸ್ ಆಗಿರಲ್ಲ. ಸುಮ್ಮನೆ ನೋಡ್ತಾ ಇರ್ತೀವಿ. ಎಷ್ಟು ಅಂತ ಎಂಟರ್ಟೈನ್ಮೆಂಟ್ ತೊಗೊಳ್ಳೋದು. ಸೊ ಅದಕ್ಕೂ ಅಂತ ಸ್ವಲ್ಪ ಲಿಮಿಟ್ ಇರುತ್ತೆ. ವಾರಕ್ಕೊಂದು ಸತಿ ಒಂದು ಬ್ರೇಕ್ ಅಂತ ತೊಗೊಂಡು ಒಂದು ಮೂವಿ ನೋಡೋದ್ರಲ್ಲಿ ತಪ್ಪಿಲ್ಲ. ಯಾಕೆಂದರೆ ವಾರ ಪೂರ್ತಿ ನಾವು ದುಡ್ದಿರ್ತೀವಿ, ಬಾಡಿ ಸ್ಟ್ರೈನ್ ಆಗಿರುತ್ತೆ, ಮೈಂಡ್ ಸ್ಟ್ರೈನ್ ಆಗಿರುತ್ತೆ. ಅಥವಾ ಒಂದು ಶಾರ್ಟ್ ಫಿಲಮ್ ನೋಡೋದು ಅಥವಾ 3 ಅವರ್ಸೇ ಸ್ಪೆಂಡ್ ಮಾಡಿ ವೀಕೆಂಡ್ಸಲ್ಲಿ, ಅಥವಾ ನಿಮ್ಗೆ ಯಾವಾಗ ಅನಿಸುತ್ತೆ ಆ ದಿನ ವಾರಕ್ಕೊಂದು ಸತಿ ಸ್ಪೆಂಡ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಬಟ್ ಡೈಲಿ ನೀವು 3 to 4 ಅವರ್ಸ್ ವೇಸ್ಟ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ನೀವೇ ಕ್ವೆಶ್ಚನ್ ಮಾಡ್ಕೊಳ್ಳಿ, ನಿಮ್ಮ ಲೈಫು ಕ್ವಾಲಿಟೇಟಿವ್ ಆಗಿ ಹೋಗ್ತಾ ಇದೆಯಾ ಅಂತ. ಕರೆಕ್ಟಾ? ಆ ಟೈಮಲ್ಲಿ ಏನು ಮಾಡಬೇಕು, ಕ್ಲೀನಿಂಗ್ ಅಂತೂ, ಮನೆ ಅಂದರೆ ಕ್ಲೀನಿಂಗ್ ಮಾಡೋಕ್ಕೆ ಎಷ್ಟಿರುತ್ತೆ. ನೀವು ಒಂದೇನು ಮಾಡಬೇಕು ಅಂದರೆ, ಒಂದು ನೀಟಾಗಿ ಒಂದು ಪೇಪರ್ನ ತೊಗೊಂಡು, ನಾನು ಮಂಡೇ ಶೋಕೇಶ್ನ ಇಷ್ಟು ಭಾಗ ಕ್ಲೀನ್ ಮಾಡ್ತೀನಿ, ಟ್ಯೂಸ್ಡೇ ಶೋಕೇಶ್ನ ಇನ್ನೊಂದು ಭಾಗ ಕ್ಲೀನ್ ಮಾಡ್ತೀನಿ, ವೆಡ್ನಸ್ಡೇ ಟಿ ವಿ ಕ್ಯಾಬಿನ್ ಕ್ಲೀನ್ ಮಾಡ್ತೀನಿ, ಥರ್ಸ್ಡೇ ಈ ರೂಮ್ ಕ್ಲೀನ್ ಮಾಡ್ತೀನಿ, ಫ್ರೈಡೇ ಅಥವಾ ಮಂಚದ ಕೆಳಗಡೆ ಕ್ಲೀನ್ ಮಾಡ್ತೀನಿ, ಸ್ಯಾಟರ್ಡೇ ಈ ಕಬರ್ಡ್ ಕ್ಲೀನ್ ಮಾಡ್ತೀನಿ, ಸಂಡೇ ಇದು ಕ್ಲೀನ್. ಈ ರೀತಿ ಟೈಮ್ ಟೇಬಲ್ ಮಾಡ್ಕೊಳ್ಳಿ. ವಾರಕ್ಕೊಂದು ಸತಿ ಮಾಡ್ಕೋತೀರಾ, ನೆಕ್ಸ್ಟ್ ವೀಕ್ ಆ ಟಾಸ್ಕ್ನ ಚೇಂಜ್ ಮಾಡ್ಕೊಳ್ಳಿ. ಅದೇನಾಗುತ್ತೆ ಗೊತ್ತಾ, ಈಗ ಈ ಒಂದು ವಾರ ಮಾಡಿರ್ತೀರಲ್ವ, ಮತ್ತೆ ಒಂದು 10 ದಿನಕ್ಕೆ ಮತ್ತೆ ಕೆಟ್ಟೋಗಿರುತ್ತೆ ಅದು. ನೀವೇನು ಕ್ಲೀನ್ ಮಾಡಿರ್ತೀರ ಮತ್ತೆ ಅನ್ಆರ್ಗನೈಸ್ಡ್ ಆಗಿರುತ್ತೆ. ಮತ್ತೆ ಅದನ್ನು ನಾವು ಕ್ಲೀನ್ ಮಾಡಲೇಬೇಕು. ಸೊ ಆದ್ದರಿಂದ ಅದು ರಿಪೀಟ್ ಆಗ್ತಾನೇ ಇರುತ್ತೆ. ಈ ರೀತಿ ನಾವು ಬೋರ್ ಆಗ್ದಂಗೆ ಸ್ಟಾರ್ಟ್ ವಿತ್ 10 ಮಿನಿಟ್ಸ್ ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿ. ನಿಮಗೆ ಒಂದು ಇಂಟ್ರೆಸ್ಟ್ ಅಂತ ಬಂದ್ಬಿಡುತ್ತೆ. ಒಂದು ದಿನಕ್ಕೆ ಒಂದು ಸೆಕ್ಷನ್ ಕ್ಲೀನ್ ಮಾಡ್ತಾ ಬರ್ಬೋದು. ಆಮೇಲೆ ಆ ಟೈಮಲ್ಲಿ ನೀವು ಸೆಲ್ಫ್ ಫಿಟ್ನೆಸ್ ಮಾಡ್ಕೊಳ್ಳೋಕ್ಕೂ ಯೋಚನೆ ಮಾಡ್ಬೋದು. ನಾನು ಯಾವ ರೀತಿ ಸೆಲ್ಫ್ ಕೇರ್ ತೊಗೋಬೋದು, ಹೇಗೆ ಫಿಟ್ಟಾಗಿರ್ಬೋದು. ಅಥವಾ ಊಟ ಮಾಡಿ ತುಂಬ ಹೊತ್ತಾಗಿದೆ, ಒಂದು 2-3 ಅವರ್ಸ್ ಆಗಿದೆ ಅಂದರೆ ಆ ಟೈಮಲ್ಲಿ ಎಕ್ಸಸೈಸಸ್ ಮಾಡುವಂಥದ್ದು, ಯೋಗ ಮಾಡುವಂಥದ್ದು, ಒಂದು 3 ಅವರ್ಸ್ ಗ್ಯಾಪಲ್ಲಿ ವಾಕಿಂಗ್ ಮಾಡುವಂಥದ್ದು. ಏಕೆಂದರೆ ನಮಗೆ ಸಿಗೋದೇ ಆ ಟೈಮು. ಈಗ ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡಬೇಕು, ಸಂಜೆ ಹೊತ್ತು ವಾಕಿಂಗ್ ಮಾಡಬೇಕು, ಅದು ಆ್ಯಪ್ಟ್ ಟೈಮು. ಬಟ್ ನಮಗೆ ಆ ಟೈಮಲ್ಲಿ ಮಕ್ಕಳಿರ್ತಾರೆ, ಬೇರೆ ಏನೋ ಕೆಲಸ ಇರುತ್ತೆ ಅಂದರೆ ನಮಗೆ ಟೈಮಿಗೆ ಸಿಕ್ಕಾಗ ನಮ್ಮ ಸೆಲ್ಫ್ ಕೇರ್ನ ನಾವು ತೊಗೋಬೇಕು. ನೆಕ್ಸ್ಟ್ ಬಂದು ಒಂದು 20-30 ಮಿನಿಟ್ಸ್ ಸ್ನ್ಯಾಪ್ ಡೆಫಿನೆಟಾಗಿ ತೊಗೊಳ್ಳಿ. ಇದನ್ನು ಒಂದು ಡೇನ 2 ಹಾಫ್ ಆಗಿ ಡಿವೈಡ್ ಮಾಡಿದ್ರೆ ಬೆಳಗ್ಗೆಯಿಂದನೂ ಸ್ಟ್ರೈನ್ ಆಗಿರ್ತೀರ, ಮತ್ತು ಸೆಕೆಂಡ್ ಹಾಫ್ ಸಂಜೆಯಿಂದ ರಾತ್ರಿವರೆಗೂ ನಾವು ಸ್ಟ್ರೈನ್ ಹಾಕ್ತೀವಿ. ಕರೆಕ್ಟಾ? ಸೊ ಅದಕ್ಕೆ ಮಧ್ಯದಲ್ಲಿ ಒಂದು ಇಂಟರ್ವಲ್ ಕೊಟ್ಟರೆ, ಬ್ರೇಕ್ ಕೊಟ್ಟರೆ ಒಂದು 20-30 ಮಿನಿಟ್ಸ್. ಜಾಸ್ತಿ ಮಲ್ಕೊಂಡ್ರೆ ಮತ್ತೆ ನೈಟ್ ನಿದ್ದೆ ಬರಲ್ಲ, ನೆಕ್ಸ್ಟ್ ಡೇ ಮೂಡ್ ಔಟ್ ಆಗುತ್ತೆ, ತಲೆ ಭಾರ, ಕೆಲಸ ಮಾಡಬೇಕು ಅಂತ ಅನಿಸಲ್ಲ. ಸೊ ಆದ್ದರಿಂದ ಒಂದು 20-30 ಮಿನಿಟ್ಸ್ ನೀವು ನಿದ್ದೆ ಬರದೇ ಇದ್ದರೂ ಸುಮ್ಮನೆ ಮಲಗಿದ್ರು ಕೂಡ ಬಾಡಿ ರೆಸ್ಟಲ್ಲಿರುತ್ತೆ. ಸೆಕೆಂಡ್ ಹಾಫ್ ನೀವು ಆ್ಯಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಬಾಡಿ ಸಪೋರ್ಟ್ ಮಾಡುತ್ತೆ. ಈ ರೀತಿ ನಾವು ಟೈಮ್ನ ಮ್ಯಾನೇಜ್ ಮಾಡ್ಕೋಬೋದು. ನೆಕ್ಸ್ಟ್ ಸಂಜೆ ಬಂದು, ಈಗ ನೋಡಿ, ಒಂದು ದಿನಾನ 4 ಭಾಗ ಮಾಡ್ಕೋತೀವಿ ಅಂದರೆ ಯಾವಾಗಲೂ ಅಷ್ಟೇ ನಾವು ಪ್ಲ್ಯಾನ್ ಮಾಡ್ಕೋಬೇಕು. ನಾವು ಬೆಳಗ್ಗೆ ಏನು ಮಾಡಬೇಕು, ಮಧ್ಯಾಹ್ನ ಏನು, ಸಂಜೆ ಏನು, ರಾತ್ರಿ ಏನು ಮಾಡ್ಕೋಬೇಕು ಅಂತ. ಸಂಜೆ ಯೂಶ್ವಲಿ ಕಾಫಿ ಟೈಮು, ಸ್ನ್ಯಾಕ್ಸ್ ಟೈಮು ಎಲ್ಲ ಇರುತ್ತೆ. ಮನೆಗೆ ಹಸ್ಬೆಂಡ್ ಬರ್ತಾರೆ, ಮಕ್ಕಳು ಬರ್ತಾ ಇರ್ತಾರೆ. ಅವ್ರಿಗೇನು ಬೇಕೋ ಅವ್ರು ಬರೋ ಅಷ್ಟರಲ್ಲಿ ಮಾಡಿಟ್ರೆ ಅವ್ರಿಗೂ ಖುಷಿಯಾಗಿ ಬಾಂಡಿಂಗ್ ಅನ್ನೋದು ಚೆನ್ನಾಗಾಗುತ್ತೆ. ಈ ರೀತಿ ನಾವು ಟೈಮ್ನ ಎಂಗೇಜ್ ಮಾಡ್ಕೋಬೋದು. ಒಂದು 3:30ವರೆಗೂ ನಾವು ಮಲಗಿದ್ರು ಕೂಡ, ಒಂದು 3-3:30ವರೆಗೂ ಮಲಗಿದ್ರು ಕೂಡ ಆಮೇಲೆ ಎದ್ದು ಸ್ನ್ಯಾಕ್ಸು, ಕಾಫಿ, ಪಾಪ್ಕಾರ್ನು, ಏನೋ ಹೆಲ್ದಿ ಸ್ನ್ಯಾಕ್ಸ್ ಮಾಡುವಂಥದ್ದು, ಈ ರೀತಿ ಒಂದು ಅಲ್ಲೇ ಅರ್ಧ ಮುಕ್ಕಾಲು ಗಂಟೆ ಹೊರಟೋಗುತ್ತೆ.
ಮತ್ತು ಅದರದ್ದು ಪಾತ್ರೆಗಳು ಬೀಳುತ್ತೆ, ಅದನ್ನು ತೊಳಿಬೇಕಾಗತ್ತೆ. ನೆಕ್ಸ್ಟು ಹಂಗೆ ಫ್ಯಾಮಿಲಿ ಟೈಮ್ 1 ಅವರ್ ಹಂಗೆ ಸ್ಪೆಂಡ್ ಮಾಡಿ, ಅಥವಾ ಏನೋ ಒಂದು ಸ್ವಲ್ಪ ಸೀರಿಯಲ್ ನೋಡೋದಿದ್ರೆ ಸೀರಿಯಲ್ಗಳನ್ನ ನೋಡಿ ಮತ್ತೆ ಸಂಜೆಗೆ ಪ್ರಿಪೇರ್ ಮಾಡ್ಕೊಳ್ಳೋವಂಥದ್ದು. ಅಥವಾ ನೀವು ಫ್ರೆಶ್ ಆಗೇನೋ ಚಪಾತಿ ಮಾಡ್ತೀರಾ, ಪಲ್ಯ ಮಾಡ್ತೀರಾ ಅಂದರೆ ಚಾಪಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋದು. ಒಂದು 6 o'clock ಚಾಪಿಂಗ್ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ನಿಧಾನಕ್ಕೆ ಪಲ್ಯಗಳು ಮಾಡಿಕೊಂಡು ಚಪಾತಿ ಮಾಡಿದ್ರೆ ಅಲ್ಲೇ 1-1.5 ಗಂಟೆ ಟೈಮ್ ಆಗೋಗುತ್ತೆ. ಇದರ ಜೊತೆಗೆ ಇಂಪಾರ್ಟೆಂಟ್ ನಾವೇನು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಅಂದರೆ ಮಕ್ಕಳು ಓದೋಕ್ಕೂ ಕೂಡ ನಾವು ಟೈಮ್ನ ಅಲಾಟ್ ಮಾಡಬೇಕು. ಸೊ ಅವ್ರಿಗೇನೆ ಅಲ್ಲೇ ನನಗಂತೂ 1.5 ಗಂಟೆ ಟೈಮ್ 2 ಗಂಟೆ ಟೈಮ್ ಅಲ್ಲೇ ಹೊರಟೋಗುತ್ತೆ. ಸೊ ಅವ್ರ ಜೊತೆ ಕೂತ್ಕೋಬೇಕು, ಅವ್ರ ಜೊತೆ ಓದಿಸ್ಬೇಕು. ಈ ಟೈಮ್ನ ಇಂಪಾರ್ಟೆಂಟು ನಾವು ಈಗ ಫಾರ್ ಎಕ್ಸಾಂಪಲ್ಲು ಒಂದು ಹೊತ್ತು ಹಾಗೆ ಹಿಂಗೆ ಊಟ ಮಾಡಿದ್ರು ಹೆಂಗೋ ನಡೆದೋಗುತ್ತೆ. ಬಟ್ ಮಕ್ಕಳ ಎಜುಕೇಷನ್ಗೆ ಆದಷ್ಟು ಇಂಪಾರ್ಟೆನ್ಸ್ ಕೊಡಬೇಕು. ಅವ್ರ ಹಿಂದೆನೇ ಇರಬೇಕು. ನೀವೇನಾದರೂ ಓದಿಲ್ಲ ಅಂದರೂ ಅಟ್ಲೀಸ್ಟ್ ಅವ್ರಿಗೆ ಹೇಳ್ತಾ ಇರಬೇಕು, ಓದು ಓದು ಕುತ್ಕೊಂಡು ಓದು. ಈ ರೀತಿ ಅವ್ರಿಗೆ ಮೋಟಿವೇಶನ್ ಮಾಡೋದ್ರಿಂದ ಅವರು ಕುತ್ಕೊಂಡು ಓದ್ತಾರೆ. ಈ ರೀತಿ ನಾವು ಟೈಮ್ನ ಮ್ಯಾನೇಜ್ ಮಾಡ್ಕೋಬೋದು. ಆಮೇಲೆ ಸಂಜೆ ಊಟ ಆದಮೇಲೆ ಮತ್ತೆ ಪಾತ್ರೆಗಳೆಲ್ಲ ಬೀಳುತ್ತೆ. ಕಿಚನ್ನ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಡೇಗೆ ಏನಾದರೂ ಪ್ರಿಪೇರ್ ಮಾಡ್ಕೊಳ್ಳೋದಿದ್ರೆ ಪ್ರಿಪೇರ್ ಮಾಡಿಕೊಂಡು ಬೇಗ ಆದಷ್ಟು ನಾವು ರಾತ್ರಿ ಹೊತ್ತು ಬ್ರಷ್ ಏನಾದರೂ ಮಾಡಿ, ನಮ್ಮ ಪರ್ಸ್ನಲ್ ಹೈಜೀನು ಇಂಪಾರ್ಟೆಂಟು. ಹೆಲ್ತ್ ಇದ್ದರೆ ಎಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೋದು. ಹೆಲ್ತ್ ಸರಿಯಾಗಿಲ್ಲ ಅಂದರೆ ಒಂದು ಚಿಕ್ಕ ಕಾಫಿ ಮಾಡಬೇಕು ಅಂದ್ರೂ ತುಂಬ ಕಷ್ಟ ಆಗೋಗುತ್ತೆ. ಸೊ ಆದ್ದರಿಂದ ನಾವು ಎಲ್ಲ ಕೇರ್ ತೊಗೊಳ್ಳೋ ಜೊತೆ ಟೈಮ್ ಮ್ಯಾನೇಜ್ಮೆಂಟ್ ಜೊತೆ ಆ ಟೈಮ್ ಮ್ಯಾನೇಜ್ಮೆಂಟಲ್ಲಿ ನಮ್ಮ ಸೆಲ್ಫ್ ಕೇರ್ಗೂ ನಾವು ಟೈಮ್ ಕೊಡಬೇಕಾಗತ್ತೆ. ಟೈಮ್ ಸರಿಯಾಗಿ ನಾವು ಕೆಲಸಗಳನ್ನ ಮ್ಯಾನೇಜ್ ಮಾಡ್ಕೊಳ್ಳೋದು ತುಂಬಾ ಈಸಿ. ಯಾವಾಗ ಅಂದರೆ ನಾವು ಆ ಟೈಮ್ ಬೌಂಡ್, ಈಗ ನಾನು ಈ ಟೈಮಲ್ಲಿ ಅದು ಮುಗಿಸ್ಬೇಕು ಅಂದ್ಕೊಂಡ್ರೆ ಮುಗಿಸ್ಲೇಬೇಕು. 5-10 ನಿಮಿಷ ಜಾಸ್ತಿ ಆದರೆ ಪರವಾಗಿಲ್ಲ, ಕೆಲವು ಸತಿ ಕಡಿಮೆನೂ ಆಗುತ್ತೆ. ಆಗ ಇನ್ನೊಂದು ಕೆಲಸಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಸಿಗುತ್ತೆ. ಈ ರೀತಿ ನಾವು ಪ್ಲ್ಯಾನ್ ಮಾಡಿಕೊಂಡು ಕೆಲಸ ಮಾಡ್ಕೊಳ್ಳೋದ್ರಿಂದ ಟೈಮ್ ಮ್ಯಾನೇಜ್ಮೆಂಟು ಆರಾಮಾಗಿ ಮಾಡ್ಕೋಬೋದು. ಸೊ ಯಾವಾಗಲೂ ಅಷ್ಟೇ, ನಾನು ಕಂಡುಕೊಂಡಿರೋ ಪ್ಲ್ಯಾನ್ ಏನು ಅಂದರೆ ಬರೆಯೋದ್ರಿಂದ ತುಂಬಾ ಚೆನ್ನಾಗಿ ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಬರಿಬೇಕು, ನಾವು ಯಾವ ಟೈಮ್ಗೆ ಎದ್ದೇಳ್ತೀವಿ, ಯಾವ ಟೈಮ್ ಅಷ್ಟೊತ್ತಿಗೆ ನಾನು ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಅಂತ. ನೋಡಿ, ಬೆಳಗ್ಗೆಯಿಂದ ಅಷ್ಟು ಕೆಲಸ ಕಿಚನಲ್ಲಿ ಮಾಡಿರೋದು ತೋರಿಸಿದ್ನಲ್ಲ. ಈಗ ನಾನು ಕರೆಕ್ಟಾಗಿ 7:50 ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸಿರ್ತೀನಿ. ನೆಕ್ಸ್ಟ್ 7:50 ಮ್ಯಾಕ್ಸಿಮಮ್ 8 o'clock ಅಷ್ಟೊತ್ತಿಗೆ ರೆಡಿಯಾಗಿ ಆಮೇಲೆ ಎಲ್ಲ ಬ್ಯಾಗ್ಗಳೆಲ್ಲ ಹೊರಗಡೆ ಇಟ್ಟು ನಾವು ಹೊರಡೋ ಅಷ್ಟರಲ್ಲಿ 8-10 ಕರೆಕ್ಟಾಗಿರುತ್ತೆ. ನಾನು ಇವತ್ತಿನವರೆಗೂ ಯಾವತ್ತೂ ಲೇಟಾಗಿ ಹೋಗಿಲ್ಲ, ಕಾಲೇಜಿಗೆ ಯಾವತ್ತೂ ಲೇಟಾಗಿ ಹೋಗಿಲ್ಲ. ಆಮೇಲೆ ನಾನು ಅರ್ಜೆಂಟಲ್ಲಿ ಗಾಡಿ ಓಡ್ಸೋಕ್ಕೂ ನನಗೆ ಇಷ್ಟ ಆಗಲ್ಲ. ಸೊ ಇದೆಲ್ಲ ಮಾಡಬಾರ್ದು ಅಂದರೆ ಮನೆಯೂ ಕೂಡ ಬೇಗನೆ ಬಿಡಬೇಕಾಗತ್ತೆ. ಇದೆಲ್ಲ ಬರೋದು ಪ್ರಾಕ್ಟೀಸಿಂದ ಫ್ರೆಂಡ್ಸ್. ಫಸ್ಟ್ ಡೇ ಕಷ್ಟ ಆಗುತ್ತೆ, ಸೆಕೆಂಡ್ ಡೇ ಕಷ್ಟ ಆಗುತ್ತೆ. ನೀವು ಎಂಜಾಯ್ ಮಾಡಿಕೊಂಡು ಟೈಮ್ನ ಮ್ಯಾನೇಜ್ ಮಾಡ್ಕೊಂಡು ಕಲ್ತ್ಬಿಟ್ರೆ ಎಂಜಾಯ್ ಆಗೋ ಕೆಲಸನ ಯಾವುದೂ ಪ್ರೆಷರ್ ಆಗೋಲ್ಲ. ನೀವು ಸ್ಟ್ರೆಸ್ ಮಾಡಿಕೊಂಡು ನಾನು ಈ ಟೈಮ್ಗೆ ಆಗ್ತಿಲ್ಲ, 2 ಅವರಲ್ಲೇ ಎಲ್ಲ ಕೆಲಸ ಮುಗಿಸ್ಕೊಡ್ಬೇಕು ಅಂದರೆ ಮನೆ ಕೆಲಸ ಪ್ರೆಷರೈಸ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ. ಸೊ ಯಾವಾಗಲೂ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಯಾವ ಕೆಲಸ ಎಷ್ಟೊತ್ತಿಗೆ ಮುಗಿಸ್ಬೇಕು ಅಂತ ಅಲಾಟ್ ಮಾಡಿಕೊಂಡು ನೀಟಾಗಿ ಮ್ಯಾನೇಜ್ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ನೀವು ಎಂಟರ್ಟೈನ್ಮೆಂಟ್ ತೊಗೊಂಡು ಸೆಲ್ಫ್ ಕೇರ್ ತೊಗೊಂಡು ಟೈಮ್ನ ಮ್ಯಾನೇಜ್ ಮಾಡ್ಕೋಬೋದು. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡಿಕೊಂಡ್ರೆ ಲೈಫು ಸ್ಮೂತಾಗಿ ಹೋಗ್ತಾ ಇರುತ್ತೆ. ಇರೋದು ಬರೀ 24 ಅವರ್ಸ್ ಅಲ್ಲ, 24 ಅವರ್ಸ್ ನಮ್ಮ ಕೈಲಿರುತ್ತೆ. ನಾವು ಯಾವ ರೀತಿ ಅದನ್ನು ಯೂಟಿಲೈಸ್ ಮಾಡ್ಕೊಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ವರ್ಕಿಂಗ್ ಆಗಿರೋದ್ರಿಂದ ಈ ರೀತಿ ಸ್ವಲ್ಪ ಎಲ್ಲ ಬೇಗನೆ ಮಾಡ್ಕೊಳ್ತೀನಿ. ಮನೇಲಿದ್ದರೆ ಆರಾಮಾಗಿ ನಿಮ್ಮ ಟೈಮ್ ಪ್ರಕಾರ, ಯಾರಿಗೂ ಇದೇ ಟೈಮ್ ಟೇಬಲ್ಲು ಕರೆಕ್ಟು ಅಂತ ಹೇಳಕ್ಕೆ ಬರಲ್ಲ. ನಿಮ್ಮ ಮನೆ ಪ್ರಕಾರ ನೀವು ಟೈಮ್ ಟೇಬಲ್ ಹಾಕ್ಕೊಂಡು ಅದನ್ನು ಫಾಲೋ ಮಾಡ್ಕೊಳ್ಳೋದ್ರಿಂದ ನೀವು ಆರಾಮಾಗಿ ಟೈಮ್ನ ಮ್ಯಾನೇಜ್ ಮಾಡ್ಕೋಬೋದು ಅಂತ ಹೇಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಯೂಸ್ ಆಗುತ್ತೆ, ನಿಮ್ಮ ಫ್ರೆಂಡ್ಸ್ಗೆ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೇಗಿದೆ ವ್ಲಾಗು, ಯೂಸ್ ಆಯಿತಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮಸ್ಕಾರ.